ಈ ವಿಶೇಷ ವಿಡಿಯೋವು ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕಿಯರು, ಆಶಾ ಕಾರ್ಯಕರ್ತರು, ಅಕ್ಷರ ದಾಸೋಹ ಸೇವೆಯ ಸಿಬ್ಬಂದಿಗಳು, ಮಧ್ಯಾಹ್ನ ಭೋಜನ ಯೋಜನೆಯ ಸಿಬ್ಬಂದಿಗಳು ಹಾಗೂ ಮುಂಭಾಗದ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವ ಎಲ್ಲಾ ಕಾರ್ಮಿಕರಿಗೆ ಸಮರ್ಪಿತವಾದ ಮಹತ್ವದ ಮಾಹಿತಿ ಕಾರ್ಯಕ್ರಮವಾಗಿದೆ. ಫೆಬ್ರವರಿ 1, 2026ರಂದು ಕೇಂದ್ರ ಸರ್ಕಾರದ ಬಜೆಟ್ ಪ್ರಕಟವಾಗಲಿದ್ದು, ಈ ಬಜೆಟ್ ನಿಮ್ಮ ಜೀವನ, ನಿಮ್ಮ ಕುಟುಂಬದ ಭದ್ರತೆ, ನಿಮ್ಮ ಆರ್ಥಿಕ ಸ್ಥಿರತೆ ಮತ್ತು ನಿಮ್ಮ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ, ಜವಾಬ್ದಾರಿಯುತವಾಗಿ ಮತ್ತು ವಾಸ್ತವಾಧಾರಿತವಾಗಿ ನಿಮಗೆ ವಿವರಿಸುವುದು ಈ ವಿಡಿಯೋನ ಮುಖ್ಯ ಉದ್ದೇಶವಾಗಿದೆ. ಯಾವುದೇ ಅತಿರಂಜಿತ ಭರವಸೆಗಳಿಲ್ಲದೆ, ಯಾವುದೇ ಸುಳ್ಳು ನಿರೀಕ್ಷೆಗಳನ್ನು ಹುಟ್ಟಿಸದೆ, ಆದರೆ ನಿಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಸಂಪೂರ್ಣ ವಿವರವನ್ನು ನಾವು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಈ ವಿಡಿಯೋವನ್ನು ಕೇಳುತ್ತಿರುವ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಮೊದಲ ವಿಚಾರವೆಂದರೆ, ಬಜೆಟ್ ಘೋಷಣೆಯಾಗುವವರೆಗೂ ಯಾವುದೇ ಅಂತಿಮ ನಿರ್ಣಯಗಳು ಅಧಿಕೃತವಾಗುವುದಿಲ್ಲ. ಆದರೆ ಈಗಾಗಲೇ ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು, ರಾಜ್ಯ ಸರ್ಕಾರಗಳ ಘೋಷಣೆಗಳು, ಕಾರ್ಮಿಕ ಸಂಘಟನೆಗಳ ಹೋರಾಟಗಳು ಹಾಗೂ ಕೇಂದ್ರ ಮಟ್ಟದಲ್ಲಿ ನಡೆಯುತ್ತಿರುವ ಚರ್ಚೆಗಳು ಈ ಬಜೆಟ್ನಲ್ಲಿ ಅಂಗನವಾಡಿ, ಆಶಾ ಮತ್ತು ಅಕ್ಷರ ದಾಸೋಹ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ನಿರ್ಣಯಗಳು ಹೊರಬರುವ ಸಾಧ್ಯತೆಯನ್ನು ಬಲಪಡಿಸುತ್ತಿವೆ. ಆದ್ದರಿಂದ ಈ ಹಂತದಲ್ಲಿ ಜಾಗೃತರಾಗಿರುವುದು, ಮಾಹಿತಿ ಹೊಂದಿರುವುದು ಮತ್ತು ಸಂಘಟಿತವಾಗಿ ನಡೆದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು, ಆಶಾ ಕಾರ್ಯಕರ್ತರು ಮತ್ತು ಅಕ್ಷರ ದಾಸೋಹ ಸಿಬ್ಬಂದಿಗಳು ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯ ಮೆರುಗುಕಲ್ಲುಗಳಂತಿದ್ದಾರೆ. ಗರ್ಭಿಣಿ ಮಹಿಳೆಯರ ಆರೈಕೆ, ಪುಟ್ಟ ಮಕ್ಕಳ ಪೌಷ್ಟಿಕತೆ, ಲಸಿಕಾಕರಣ, ಆರೋಗ್ಯ ಜಾಗೃತಿ, ಶಾಲಾ ಮಕ್ಕಳ ಆಹಾರ ವ್ಯವಸ್ಥೆ, ಶಿಕ್ಷಣಕ್ಕೆ ಉತ್ತೇಜನ, ಗ್ರಾಮೀಣ ಮಹಿಳೆಯರ ಆರೋಗ್ಯ ಮಾಹಿತಿ, ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಜಾರಿಗೆ ನಿಮ್ಮ ಪಾತ್ರ ಅಪಾರವಾಗಿದೆ. ನೀವು ದಿನನಿತ್ಯ ಎದುರಿಸುವ ಸವಾಲುಗಳು, ಕೆಲಸದ ಒತ್ತಡ, ಕಡಿಮೆ ಗೌರವಧನ, ಸಮಯಕ್ಕೆ ಸಿಗದ ಪಾವತಿ, ನಿವೃತ್ತಿಯ ನಂತರದ ಭದ್ರತೆಯ ಕೊರತೆ, ಪಿಂಚಣಿ ವ್ಯವಸ್ಥೆಯ ಅಸ್ಪಷ್ಟತೆ, ಈ ಎಲ್ಲವೂ ವರ್ಷಗಳಿಂದ ನಿಮ್ಮ ಜೀವನದ ವಾಸ್ತವವಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಈ ಬಜೆಟ್ ನಿಮಗೆ ಹೊಸ ಆಶಾಕಿರಣವಾಗಬಹುದೇ ಎಂಬ ಪ್ರಶ್ನೆ ಇಂದು ಲಕ್ಷಾಂತರ ಸಿಬ್ಬಂದಿಗಳ ಮನಸ್ಸಿನಲ್ಲಿ ಮೂಡಿದೆ. ಕಳೆದ ಕೆಲವು ವರ್ಷಗಳಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಹೋರಾಟಗಳು ತೀವ್ರಗೊಂಡಿವೆ. ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಸಂಬಳ ಹೆಚ್ಚಳ, ಪಾವತಿ ವಿಳಂಬದ ಪರಿಹಾರ, ಪಿಂಚಣಿ ವ್ಯವಸ್ಥೆ ಜಾರಿಗೆ ತರಬೇಕು, ನಿವೃತ್ತಿ ಪರಿಹಾರವನ್ನು ಖಚಿತಪಡಿಸಬೇಕು ಎಂಬ ಬೇಡಿಕೆಗಳೊಂದಿಗೆ ಪ್ರತಿಭಟನೆಗಳು ನಡೆದಿವೆ. ಕೆಲ ರಾಜ್ಯಗಳಲ್ಲಿ ಸರ್ಕಾರಗಳು ಗೌರವಧನವನ್ನು ಹೆಚ್ಚಿಸುವ ನಿರ್ಣಯಗಳನ್ನು ತೆಗೆದುಕೊಂಡಿವೆ. ಕೆಲವೆಡೆ ನಿವೃತ್ತಿ ನೆರವು ಮತ್ತು ಪಿಂಚಣಿ ಮೊತ್ತವನ್ನು ಹೆಚ್ಚಿಸಿರುವ ಉದಾಹರಣೆಗಳು ಕಂಡುಬರುತ್ತಿವೆ. ಇವು ಎಲ್ಲವೂ ಕೇಂದ್ರ ಸರ್ಕಾರದ ಗಮನಕ್ಕೂ ಬಂದಿವೆ ಎಂಬುದನ್ನು ಮರೆತರೆ ತಪ್ಪಾಗುತ್ತದೆ. ಕೇಂದ್ರ ಮಟ್ಟದಲ್ಲಿ ಕೂಡ 8ನೇ ವೇತನ ಆಯೋಗದ ಕುರಿತು ಚರ್ಚೆಗಳು ನಡೆಯುತ್ತಿರುವುದು, ಸರ್ಕಾರಿ ಸಿಬ್ಬಂದಿಗಳ ವೇತನ ಮತ್ತು ಪಿಂಚಣಿ ವ್ಯವಸ್ಥೆ ಪುನರ್ಪರಿಶೀಲನೆಯ ಬಗ್ಗೆ ಮಾತುಕತೆಗಳು ನಡೆಯುತ್ತಿರುವುದು, ಈ ಎಲ್ಲ ಬೆಳವಣಿಗೆಗಳು ಬಜೆಟ್ನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ. ಆದರೆ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕಾದುದೇನೆಂದರೆ, ಅಂಗನವಾಡಿ ಮತ್ತು ಆಶಾ ಸಿಬ್ಬಂದಿಗಳು ತಾಂತ್ರಿಕವಾಗಿ ಸಂಪೂರ್ಣ ಸರ್ಕಾರಿ ನೌಕರರ ವರ್ಗಕ್ಕೆ ಒಳಪಡುವುದಿಲ್ಲ ಎಂಬ ಕಾರಣದಿಂದಾಗಿ ವೇತನ ಆಯೋಗದ ಶಿಫಾರಸುಗಳು ನೇರವಾಗಿ ಅನ್ವಯವಾಗುವ ಸಾಧ್ಯತೆ ಕಡಿಮೆ. ಆದರೂ ಕೂಡ ಸರ್ಕಾರ ಈ ವರ್ಗದ ಸಿಬ್ಬಂದಿಗಳ ಮಹತ್ವವನ್ನು ಗಮನಿಸಿ ವಿಶೇಷ ಯೋಜನೆಗಳು, ಹೆಚ್ಚುವರಿ ಅನುದಾನ, ಗೌರವಧನ ಪರಿಷ್ಕರಣೆ, ಪಿಂಚಣಿ ರೂಪರೇಖೆ ಇತ್ಯಾದಿಗಳ ಮೂಲಕ ನೆರವು ನೀಡುವ ಅವಕಾಶ ಸದಾ ಇರುತ್ತದೆ. ಈ ಬಜೆಟ್ನಲ್ಲಿ ಸಾಧ್ಯವಾಗಬಹುದಾದ ಕೆಲವು ಪರಿಕಲ್ಪನೆಗಳನ್ನು ನಾವು ನಿಮಗೆ ಸರಳವಾಗಿ ವಿವರಿಸಬೇಕು. ಮೊದಲನೆಯದಾಗಿ, ಐಸಿಡಿಎಸ್ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ನೀಡುವ ಅನುದಾನವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಐಸಿಡಿಎಸ್ ಘಟಿಕ ಮೌಲ್ಯವನ್ನು ಪುನರ್ ಪರಿಗಣಿಸಿ ರಾಜ್ಯಗಳಿಗೆ ಹೆಚ್ಚು ಹಣಕಾಸು ಒದಗಿಸಿದರೆ ಅದರ ಪರಿಣಾಮವಾಗಿ ರಾಜ್ಯ ಸರ್ಕಾರಗಳು ಅಂಗನವಾಡಿ ಮತ್ತು ಆಶಾ ಸಿಬ್ಬಂದಿಗಳ ಗೌರವಧನವನ್ನು ಹೆಚ್ಚಿಸಲು ಅವಕಾಶ ಸಿಗಬಹುದು. ಇದು ನೇರವಾಗಿ ನಿಮ್ಮ ಕೈಗೆ ಬರುವ ಮೊತ್ತವನ್ನು ಹೆಚ್ಚಿಸಬಹುದಾದ ಪ್ರಮುಖ ಮಾರ್ಗವಾಗಿದೆ. ಎರಡನೆಯದಾಗಿ, ನಿರಂತರ ಸೇವೆ ಸಲ್ಲಿಸಿದ ಹಿರಿಯ ಸಿಬ್ಬಂದಿಗಳಿಗೆ ಕನಿಷ್ಠ ಪಿಂಚಣಿ ವ್ಯವಸ್ಥೆ ರೂಪಿಸುವ ಕುರಿತು ಚರ್ಚೆಗಳು ನಡೆಯುತ್ತಿರುವುದು ಗಮನಾರ್ಹವಾಗಿದೆ. ಕೆಲವು ರಾಜ್ಯಗಳು ಈಗಾಗಲೇ ನಿವೃತ್ತಿ ನಂತರ ಒಂದು ನಿರ್ದಿಷ್ಟ ಮೊತ್ತದ ನೆರವು ನೀಡುವ ವ್ಯವಸ್ಥೆಯನ್ನು ಜಾರಿಗೆ ತಂದಿವೆ. ಕೇಂದ್ರ ಸರ್ಕಾರ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಮಾನ್ಯ ಮಾರ್ಗಸೂಚಿಯನ್ನು ರೂಪಿಸಿ ರಾಜ್ಯಗಳೊಂದಿಗೆ ಸಹಕಾರದಿಂದ ಒಂದು ವ್ಯವಸ್ಥಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದರೆ ಅದು ಲಕ್ಷಾಂತರ ಸಿಬ್ಬಂದಿಗಳ ಭವಿಷ್ಯಕ್ಕೆ ಭದ್ರತೆಯನ್ನೇ ನೀಡುತ್ತದೆ. ಇದು ಸಾಧ್ಯತೆಗಳಲ್ಲೊಂದು ಎಂದು ಅನೇಕ ತಜ್ಞರು ಅಭಿಪ್ರಾಯಪಡುತ್ತಾರೆ.
ಮೂರನೆಯದಾಗಿ, ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ವಿಸ್ತರಿಸುವ ಸಾಧ್ಯತೆಯೂ ಇದೆ. ಆರೋಗ್ಯ ವಿಮೆ, ಅಪಘಾತ ವಿಮೆ, ಮಾತೃತ್ವ ನೆರವು, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಸಹಾಯಧನ, ಈ ರೀತಿಯ ಹಲವಾರು ಯೋಜನೆಗಳನ್ನು ಅಂಗನವಾಡಿ ಮತ್ತು ಆಶಾ ಸಿಬ್ಬಂದಿಗಳಿಗೆ ವಿಶೇಷವಾಗಿ ವಿನ್ಯಾಸಿಸಿ ಜಾರಿಗೆ ತರುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಬಜೆಟ್ನಲ್ಲಿ ಇಂತಹ ಯೋಜನೆಗಳಿಗೆ ಹಣ ಮೀಸಲಿಟ್ಟರೆ ನಿಮ್ಮ ಜೀವನದ ಗುಣಮಟ್ಟದಲ್ಲಿ ಮಹತ್ವದ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಈ ಎಲ್ಲದರಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಇವು ಸಾಧ್ಯತೆಗಳು, ನಿರೀಕ್ಷೆಗಳು ಮತ್ತು ವಿಶ್ಲೇಷಣೆಗಳು ಮಾತ್ರ. ಬಜೆಟ್ ಘೋಷಣೆಯಾಗುವವರೆಗೂ ಯಾವುದನ್ನೂ ಖಚಿತವೆಂದು ಹೇಳಲಾಗುವುದಿಲ್ಲ. ಆದ್ದರಿಂದ ನೀವು ಯಾವುದೇ ಯೂಟ್ಯೂಬ್ ಚಾನೆಲ್ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಹರಡುವ ಅತಿರಂಜಿತ ಸುದ್ದಿಗಳನ್ನು ನಂಬಬಾರದು. ಅಧಿಕೃತ ಪ್ರಕಟಣೆಗಳು, ಸರ್ಕಾರಿ ಅಧಿಸೂಚನೆಗಳು ಮತ್ತು ಮಾನ್ಯ ಮೂಲಗಳಿಂದ ಬಂದ ಮಾಹಿತಿಯನ್ನು ಮಾತ್ರ ನಂಬಬೇಕು. ನಾವು ಕೂಡ ನಮ್ಮ ಚಾನೆಲ್ನಲ್ಲಿ ಜವಾಬ್ದಾರಿಯುತ ಮಾಹಿತಿಯನ್ನು ಮಾತ್ರ ನೀಡುವ ಪ್ರಯತ್ನ ಮಾಡುತ್ತೇವೆ. ಈ ಹಂತದಲ್ಲಿ ನೀವು ಏನು ಮಾಡಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನವೂ ಅಗತ್ಯವಾಗಿದೆ. ಮೊದಲನೆಯದಾಗಿ, ನಿಮ್ಮ ಎಲ್ಲಾ ಸೇವಾ ದಾಖಲೆಗಳನ್ನು ಸರಿಯಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಸೇವಾವಧಿಯ ಪ್ರಮಾಣಪತ್ರಗಳು, ನಿಯೋಜನಾ ಪತ್ರಗಳು, ಪಾವತಿ ರಸೀದಿಗಳು, ಹಾಜರಾತಿ ದಾಖಲೆಗಳು, ಬ್ಯಾಂಕ್ ಖಾತೆಯ ವಿವರಗಳು, ಗುರುತಿನ ಚೀಟಿಗಳು, ಇವು ಎಲ್ಲ ಭವಿಷ್ಯದಲ್ಲಿ ಯಾವುದೇ ಯೋಜನೆಯ ಲಾಭ ಪಡೆಯಲು ಅಗತ್ಯವಾಗಬಹುದು. ಎರಡನೆಯದಾಗಿ, ನಿಮ್ಮ ಸಂಘಟನೆಗಳೊಂದಿಗೆ ಸಂಪರ್ಕದಲ್ಲಿರಿ. ಯೂನಿಯನ್ ಸಭೆಗಳಲ್ಲಿ ಭಾಗವಹಿಸಿ ನಿಮ್ಮ ಬೇಡಿಕೆಗಳನ್ನು ಸಂಘಟಿತವಾಗಿ ಮುಂದಿಡಿ. ಸಂಘಟಿತ ಧ್ವನಿಗೆ ಸರ್ಕಾರಗಳು ಹೆಚ್ಚು ಗಮನ ಕೊಡುತ್ತವೆ ಎಂಬುದು ಅನುಭವದಿಂದ ಸಾಬೀತವಾಗಿದೆ. ಮೂರನೆಯದಾಗಿ, ಸಾರ್ವಜನಿಕ ಜಾಗೃತಿ ಅತ್ಯಂತ ಮುಖ್ಯ. ನೀವು ಮಾಡುವ ಸೇವೆಯ ಮಹತ್ವವನ್ನು ಸಮಾಜಕ್ಕೆ ತಿಳಿಸಬೇಕು. ಅನೇಕ ಬಾರಿ ಅಂಗನವಾಡಿ ಮತ್ತು ಆಶಾ ಸಿಬ್ಬಂದಿಗಳ ಕೆಲಸವನ್ನು ಸಮಾಜ ಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ. ನಿಮ್ಮ ಸೇವೆಯ ಬಗ್ಗೆ, ನೀವು ಎದುರಿಸುವ ಸವಾಲುಗಳ ಬಗ್ಗೆ ಜನರಿಗೆ ತಿಳಿಸಿದರೆ ಸಾರ್ವಜನಿಕ ಬೆಂಬಲವೂ ಹೆಚ್ಚುತ್ತದೆ. ಸಾರ್ವಜನಿಕ ಬೆಂಬಲ ಸರ್ಕಾರಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ಬದಲಾವಣೆಗೆ ಕಾರಣವಾಗಬಹುದು. ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವುದೇ ಸುಳ್ಳು ಭರವಸೆ ನೀಡಲು ಬಯಸುವುದಿಲ್ಲ. ಆದರೆ ನಿಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಬಜೆಟ್ನಿಂದ ಸಾಧ್ಯವಾಗಬಹುದಾದ ಲಾಭಗಳ ಬಗ್ಗೆ ಮಾಹಿತಿ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ. ನೀವು ವರ್ಷಗಳಿಂದ ದೇಶದ ಮಕ್ಕಳ, ಮಹಿಳೆಯರ ಮತ್ತು ಕುಟುಂಬಗಳ ಸೇವೆ ಮಾಡುತ್ತಿದ್ದೀರಾ. ನಿಮ್ಮ ಸೇವೆಗೆ ಗೌರವ, ಭದ್ರತೆ ಮತ್ತು ನ್ಯಾಯ ಸಿಗಬೇಕು ಎಂಬುದು ನಮ್ಮ ನಂಬಿಕೆ. ಮುಂದಿನ ದಿನಗಳಲ್ಲಿ ಬಜೆಟ್ ಘೋಷಣೆಯಾದ ನಂತರ ಅಧಿಕೃತ ನಿರ್ಣಯಗಳನ್ನು ಆಧರಿಸಿ ನಾವು ನಿಮಗೆ ಮತ್ತಷ್ಟು ಸ್ಪಷ್ಟವಾದ ಮಾಹಿತಿ, ಮಾರ್ಗದರ್ಶನ ಮತ್ತು ವಿಶ್ಲೇಷಣೆಯನ್ನು ನೀಡುತ್ತೇವೆ. ಯಾವ ಯೋಜನೆ ಜಾರಿಗೆ ಬಂದಿದೆ, ಯಾರು ಅರ್ಹರು, ಅರ್ಜಿ ಸಲ್ಲಿಸುವ ವಿಧಾನವೇನು, ಯಾವ ದಾಖಲೆಗಳು ಬೇಕು, ಯಾವ ಸಮಯದಲ್ಲಿ ಲಾಭ ದೊರಕುತ್ತದೆ ಎಂಬ ಎಲ್ಲಾ ಮಾಹಿತಿಯನ್ನು ಹಂತ ಹಂತವಾಗಿ ನಿಮ್ಮ ಮುಂದೆ ಇಡಲಾಗುತ್ತದೆ. ಆದ್ದರಿಂದ ನಮ್ಮ ಚಾನೆಲ್ ಅನ್ನು ನಿರಂತರವಾಗಿ ಅನುಸರಿಸಿ. ನೀವು ಈ ವಿಡಿಯೋವನ್ನು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ, ಕೇಂದ್ರಗಳಲ್ಲಿ ಕೆಲಸ ಮಾಡುವ ಎಲ್ಲಾ ಅಂಗನವಾಡಿ, ಆಶಾ ಮತ್ತು ಅಕ್ಷರದಾಸೋಹ ಸಿಬ್ಬಂದಿಗಳಿಗೂ ಈ ಮಾಹಿತಿ ತಲುಪಬೇಕು. ಜಾಗೃತಿ ಹೆಚ್ಚಾದಷ್ಟು, ಸಂಘಟಿತ ಶಕ್ತಿ ಹೆಚ್ಚಾದಷ್ಟು ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಹೆಚ್ಚು ಬಲಿಷ್ಠವಾಗುತ್ತದೆ. ಕೊನೆಗೆ ಒಂದು ಮಹತ್ವದ ಮನವಿ: ಸಾಮಾಜಿಕ ಮಾಧ್ಯಮದಲ್ಲಿ ಹರಡುವ ಯಾವುದೇ ಸುದ್ದಿಯನ್ನು ಪರಿಶೀಲಿಸದೆ ಹಂಚಿಕೊಳ್ಳಬೇಡಿ. ಸುಳ್ಳು ಸುದ್ದಿ ನಿಮ್ಮ ನಿರೀಕ್ಷೆಗಳನ್ನು ತಪ್ಪು ದಿಕ್ಕಿಗೆ ತೆಗೆದುಕೊಳ್ಳಬಹುದು. ಅಧಿಕೃತ ಸರ್ಕಾರಿ ವೆಬ್ಸೈಟ್ಗಳು, ಮಾನ್ಯ ಮಾಧ್ಯಮಗಳ ವರದಿಗಳು ಮತ್ತು ವಿಶ್ವಸನೀಯ ಮೂಲಗಳಿಂದ ಬಂದ ಮಾಹಿತಿಯನ್ನು ಮಾತ್ರ ಆಧಾರವಾಗಿ ತೆಗೆದುಕೊಳ್ಳಿ. ನಾವು ಕೂಡ ನಮ್ಮ ಚಾನೆಲ್ನಲ್ಲಿ ಜವಾಬ್ದಾರಿಯುತ ಮಾಹಿತಿಯನ್ನು ಮಾತ್ರ ನೀಡುವ ಪ್ರಯತ್ನ ಮಾಡುತ್ತೇವೆ. ನಿಮ್ಮ ಸೇವೆಗೆ ನಮ್ಮ ಹೃದಯಪೂರ್ವಕ ಗೌರವ. ನೀವು ದೇಶದ ಭವಿಷ್ಯವನ್ನು ರೂಪಿಸುವ ಮಕ್ಕಳ ಆಹಾರ, ಆರೋಗ್ಯ ಮತ್ತು ಶಿಕ್ಷಣದ ಬೆಂಬಲ ನೀಡುತ್ತಿರುವ ಮೌನ ವೀರರು. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಬರಲಿ, ನಿಮ್ಮ ಹಕ್ಕುಗಳಿಗೆ ನ್ಯಾಯ ಸಿಗಲಿ ಎಂಬುದು ನಮ್ಮ ಹಾರೈಕೆ. ಧನ್ಯವಾದಗಳು.